ನೀನು ಬತ್ಯ ಬರಲ್ವಪ್ಪ? ಹಾಂ, ಮನೆಗೆ ಬರೋದೇ ಇಲ್ಲ ನೀನು. ನಾನೊಬ್ಳೆ ಹೆಂಗಿರ್ಬೇಕು ಹೇಳು? ಅಲೇ ನಾನು ಯಾಕೆ ಬರೋನೆ? ಇಲ್ಲಿ ನನ್ನ ಮಕ್ಳಿಗೆ ಬಿಟ್ಟು ಬರೋಕ್ಕಾಗಲ್ಲ ಅಂತ ನಾನು ಹೇಳ್ದೆ ತಾನೆ. ನನ್ನ ಮಕ್ಳನ್ನ ಬಿಟ್ಟು ನಾನು ಬರೋದಿಲ್ಲ. ಸುಮ್ಮನೆ ಹೋಗು ಸುಗುಣ, ನಮ್ಮ ಮನೆಗೆ ಬಂದು ಗಲಾಟೆ ಮಾಡಬೇಡ ನೀನು, ಸರಿನಾ? ಈ ಮನೆ ಒಳಗಡೆ ಕಾಲಿಡಬೇಡ. ನಾನೇನೋ ನಿನ್ನ ಹೆಂಡ್ತಿದ್ದೇನೋ ಒಂದು ಹಳೆವೇನಾದರೂ ಒಂದು ಸೀರೆ ಉಡ್ಕೊಂಡಿದ್ದೆ, ನಿನ್ನ ಹೆಂಡ್ತಿದ್ದೇನಾದರೂ ಒಡವೆ ತಗೊಂಡಿದ್ದೇನೆ. ಅವಳದೇನಿತ್ತು? ಅವಳು ನನಗೆ ರಾತ್ರಿ ಹೊತ್ತು ದೆವ್ವಾಗಿ ಬಂದು ಕಾಡ್ತಾಳಲ್ಲ, ಅವಳದೇನಾದ್ರೂ ನಾನು ತಿಂದಿದ್ದೀನ? ಹಾಂ, ಏನಾದರೂ ಅವಳದೇ ನಾನು ಒಡವೆ ಇತ್ತಾ? ಇರೋ ಬರೋದೆಲ್ಲ ಅವಳದು ಸಾಲ ತೀರಿಸಿ ನಾನು ಮಾಡಿಟ್ಟಿದ್ದೀನಿ. ನೀನು ತಿಂದು ಹೋಗಿ ಸಾಲ ತೀರಿಸಿದ್ಯಾ? ಅವಳಿಗೆ ಆಸ್ಪತ್ರೆಗೆ ಇಕ್ಕಿರೋ ದುಡ್ಡ. ಅವಳದೇನಾದ್ರೂ ಒಡವೆ ಐತೆ, ಅವಳೇನಾದ್ರೂ ಒಂದು ಸೀರೆ ತಗೊಂಡು ಉಡ್ಕೊಂಡಿದ್ದೀನಿ, ಅವಳದೇನಾದ್ರೂ ನಾನು ಬಾಸೆ ಕಂಡು ತಿಂದಿದ್ದೀನಿ ಅನ್ನೋ ಥರ ನನಗೆ ಬಂದು ರಾತ್ರಿ ಎಲ್ಲ ನಾನು ವಿನೋದ ವಿನೋದ ಅಂತ ಮಾತಾಡಿಸ್ತಾಳಲ್ಲ, ನಿನ್ನ ಹೆಂಡ್ತಿಗೆ ನಾಚಿಕೆ ಆಗಲ್ವಾ? ನನಗೆ ಯಾಕೆ ದೆವ್ವಾಗಿ ಬಂದು ಅವಳು ಮಾತಾಡಿಸ್ಬೇಕು? ನೋಡಿ, ಸರಿ ಹೋಗಲ್ಲ, ಅವಳಿಗೆ ಹೇಳ್ಬಿಡು ನೀನು. ನನ್ನ ವಿನೋದ ಆ ಥರ ಅಲ್ಲ. ನನ್ನ ವಿನೋದ ನನಗೆ ಹೆಂಗಂತ ನನಗೆ ಗೊತ್ತೈತೆ. ಅವಳು ಯಾವತ್ತು ಇಷ್ಟು ದಿವಸ ಆಗೈತೆ ಅವಳು ಸೊತ್ತೋಗಿ, ಯಾವತ್ತೂ ನಮಗೊಂದು ಸ್ವಲ್ಪನೂ ಕಾಣಿಸ್ಕೊಂಡಿಲ್ಲ. ಅಂಥದ್ರಲ್ಲಿ ನಿನಗೆ ಕಾಣಿಸ್ಕೊಳ್ತಾಳೆ ಇಷ್ಟು ವರ್ಷ ಆದಮೇಲೆ? ಹ್ಞೂ, ಮತ್ತೆ ಕಾಣಿಸ್ಕೊಂಬತ್ತೆ ಹೇಳೋದೇನು? ಸುಮ್ಮನೆ ಹೇಳೋಕ್ಕಾಗುತ್ತಾ? ನೀವೇನೇ ಅಂದರೂ ನಂಬಲ್ಲಿ ಹೇಳ್ರಿ. ಹಾಂ, ನಾನು ಏನು ತಿಂದಿದ್ದೀನಿ ಅವಳ್ದ ಅಂತ ಹೇಳ ನೀವು ದೆವ್ವಾಗಿ ಬಂದು ಕಾಡ್ಬೇಕು? ಅವಳು ಏನು ತಿಂದಿದ್ದೀನಿ ಅವಳ್ದ? ಏನಾದರೂ ಒಡವೆ ದುಡ್ಡು ಏನಾದರೂ ಬಾಚಕಾಂಡು ತಿಂದಿದ್ದೀನ? ಇನ್ನು ನಾನು ಅವಳಿಗೆ ಇಕ್ಕಿರೋ ಆಸ್ಪತ್ರೆಗೆ ಇಕ್ಕಿರೋ ಸಾಲ ತೀರಿಸಿದ್ದೀವಿ. ಬಂದು ನಾನು ಕೈ ಅವಳದು ಒಂದು 4 ಕಾಸು ಕಳ್ಕೊಂಡಿದ್ದೀನಿ. ಅವ್ರ ಮಕ್ಳಿಗೆ ಬೇಸಿಕ್ಕಿದ್ದೀನಿ. ಆ ಊಟ ಬಿಟ್ಟು ಅವಳಿಗೆ ಅಷ್ಟೂ ಮರ್ಯಾದೆ ಬೇಡವಾ? ನನಗೆ ದೆವ್ವಾಗಿ ಬಂದು ಕಾಟ ಕೊಡೋದಕ್ಕೆ ಬೇವರ್ಸಿ? ಇಲ್ಲಿ ನೋಡು ಸುಗುಣ, ನನ್ನ ಹೆಂಡ್ತಿ ಬಗ್ಗೆ, ನನ್ನ ವಿನೋದನ ಬಗ್ಗೆ ಏನಾದರೂ ನೀನು ಒಂದು ಮಾತಾಡಿದೀಯ ಅಂದ್ರೆ ನಾನು ಸುಮ್ಮನಿರೋದಿಲ್ಲ, ಕೈ ಕಾಲು ಮುರಿದು ಬಿಡ್ತೀನಿ. ಯಾಕೆ ಹಂಗೆ ಮಾತಾಡ್ತೀಯಾ? ಯಾಕೆ ಹಂಗೆ ಮಾತಾಡ್ತಾ ಇದೀಯ ನೀನು? ಯಾಕಪ್ಪ, ಏನಾಯ್ತು? ನೋಡಪ್ಪ, ಸುಮ್ಮನೆ ನಿನ್ನ ಹೆಂಡ್ತಿ ದೆವ್ವಾಗಿ ಬಂದು ನಾನು ಕಾಡ್ತಾ ಇದ್ದಾಳೆ ಅಂತ ಹೇಳಿ ನನ್ನ ಮೇಲೆ ಜಗಳಕ್ಕೆ ಬಂದಿರೋದಾ? ನಾನು ಏನು ತಿಂದಿದ್ದೀನಿ ಅವಳ್ದ ಅಂತ ಕೇಳ್ತಾ ಇದ್ದಾಳೆ. ನನಗೇನು ಗೊತ್ತಾ ಅವಳು ಏನು ತಿಂದಿದ್ದಾಳೋ ಏನೋ, ಅದಕ್ಕೆ ಅವಳು ದೆವ್ವಾಗಿ ಬಂದಿದ್ದಾಳೋ ಏನೋ. ಅವಳು ಇಷ್ಟು ದಿವಸ ಆಗೈತೆ ಯಾರಿಗೂ ಕಾಣಿಸ್ಕೊಂಡಿಲ್ಲ, ಇವಳಿಗೆ ಕಾಣಿಸ್ಕೊಳ್ತಾಳ? ಹಾಂ, ಸುಮ್ಮನೆ ಸುಳ್ಳು ಹೇಳ್ಕೊಂಡು ವಿನೋದನ ಹೆಸರು ಕೆಡ್ಸೋದಕ್ಕೆ ಬಂದಿದ್ದಾಳೆ ಇವಳು. ಸುಮ್ಮನೆ ನಮ್ಮ ಅಮ್ಮನ ಬಗ್ಗೆ ಆ ಥರ ಎಲ್ಲ ಮಾತಾಡಬೇಡ್ರಿ ಚಿಕ್ಕಮ್ಮ, ಸುಮ್ಮನೆ ಹೊರಟೋಗ್ರಿ. ಹಿಂಗೆಲ್ಲ ಮಾತಾಡಿದ್ರೆ ನೋಡಿ ಸರಿ ಹೋಗಲ್ಲ. ನಮ್ಮ ಅಮ್ಮನ ಬಗ್ಗೆ ಆಗ ಮಾತಾಡಬೇಡ್ರಿ. ನಮ್ಮಮ್ಮ ಹೇಗೆ ಅಂತ ನಮಗೆ ಗೊತ್ತೈತೆ. ಗೊತ್ತು. ಏನು ಗೊತ್ತಾ ನಿನಗೆ? ನಿಮ್ಮ ಅಮ್ಮ ಇಲ್ಲಿ ಸತ್ತೋದಾಗ ನಿಮ್ಗೆ ಅದೇ ಗೊತ್ತಾಗ್ತಿರ್ಲಿಲ್ಲ. ಓಹೋ, ಎಲ್ಲ ಗೊತ್ತಂತೀವಿ ಅವನಿಗೆ. ಯಾಕ್ರಿ, ಏನಾಯ್ತು? ಬಂದ್ಲು ಅಲೇನೆ, ಒಂದು ಈಟ್ ಮಾತಾಡೋಕ್ಕಿಲ್ಲ ಬಂದುಬಿಡ್ತಾಳೆ. ಅದಕ್ಕೇನೆ ಇವಾಗ ನೀವು ಎಲ್ಲ ನಮಗೆ ಸಂಬಳ ಅರ್ಧ ಕೊಡಬೇಕಪ್ಪ. ನಿಮ್ಮ ಅಮ್ಮನ ದೇವದ ಕಾಟ ಬೇರೆ ಶುರುವಾಗೈತೆ. ನಾನು ನನ್ನ ಜೊತೆಗೆ ಯಾರೂ ಇಲ್ಲ ಅಂತೇಳಿ ಅವ್ರನ್ನ ಕರ್ಕೊಂಬಂದು ನಮ್ಮ ಮನೇಲಿ ಇಟ್ಕೊಂಡಿದ್ದೀನಿ. ಅದಕ್ಕೇನೆ ನನಗೆ ಅಲ್ಪ ಸ್ವಲ್ಪನಾದ್ರೂ ಮನೆಗೆ ಬೇಕು ಅಷ್ಟೇ. ಅವ್ರ ಪಾಡಿಗೆ ಅವ್ರು ಇರ್ತಾರೆ, ನಮ್ಮ ಪಾಡಿಗೆ ನಾನು ಇರ್ತೀನಿ. ಆದ್ರೆ ನನಗೆ ನೋಡ್ಕೊಳಕ್ಕೆ ಸ್ವಲ್ಪ ಸಂಬಳ ಬೇಕು. ನನಗೆ ನನ್ನ ಮಗಳನ್ನ ನೋಡ್ಕೊಳಕ್ಕೂ ಅದಕ್ಕೂ ಅರ್ಧ ಸಂಬಳನ ಕೊಟ್ಬಿಡಿ ಸುಮ್ಮನೆ. ಯಾಕೆ? ಕೊಡೋಕ್ಕಾಗಲ್ಲ. ಅದು ಹೆಂಗೆ ಕೊಡ್ತಾರೆ ಅಂತ ಕೊಡೋದಿಲ್ಲ ಮಾವ. ನೀವು ಸೈಡಿಗೆ ಬನ್ನಿ, ನಾನು ಉತ್ತರ ಕೊಡ್ತೀನಿ ಅವ್ರಿಗೆ. ಕೊಡ್ಬೇಕಣೆ, ಕೊಡಬೇಕು. ಯಾಕಂತಂದರೆ ನಾನು ಅವತ್ತೆಲ್ಲ ನೋಡ್ಕೊಂಡಿಲ್ವ ಅವ್ರನ್ನ, ಇವತ್ತು ಅವ್ರು ನೋಡ್ಕೋಬೇಕು ನನ್ನ. ಕೊಡೋದಿಲ್ಲ, ಸಂಬಳ ಕೊಡೋದಕ್ಕಾಗೋದಿಲ್ಲ. ನನ್ನ ಗಂಡ ಆಗಲಿ, ನಮ್ಮ ಮಾವ ಆಗಲಿ, ನನ್ನ ಮೈದನಾಗಲಿ ದುಡ್ದಿರೋದು 1 ರೂಪಾಯಿನೂ ಕೊಡೋದಿಲ್ಲ ನಿಮಗೆ. ಸುಮ್ಮನೆ ಇಲ್ಲಿಂದ ಹೊರಟೋಗಿ. ಎಕ್ಸ್ಟ್ರಾ ಮಾತಾಡಿದ್ರೆ ನೋಡ್ರಿ ಗ್ರಾಚಾರ ಬಿಡಿಸ್ಬಿಡ್ತೀನಿ. ನನ್ನ ಸುದ್ದಿಗೆ ಏನಾದರೂ ಬಂದುಬಿಟ್ರೆ ನಾನು ನೋಡ್ತಾ ಇದ್ದೀನಿ. ನನ್ನ ತಾಳ್ಮೆ ತುಂಬ ಪರೀಕ್ಷೆ ಮಾಡ್ತಾ ಇದ್ದೀರಾ ನೀವು. ಬೆಳಗ್ಗೆ ಏನೇನೋ ಮಾತಾಡ್ತಾ ಹೋದ್ರಿ, ನಾನು ಬಿಡು ಅಂತ ಹೇಳಿ ಸುಮ್ಮನಾಗಿದ್ದೀನಿ. ಎಲ್ಲನ ಮಾವನ್ನು ಗಂಡನ್ನು ಮೈದನ್ನೆಲ್ಲನ ತಲೆ ಸೌರಿ ಕರ್ಕೊಂಡೋಗಿ ಇಟ್ಕೊಂಡಿದ್ದಾಳೆ, ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ಹೋದ್ರಿ ನೀವು. ನಾನು ಸಹಿಸ್ಕೊಂಡಿದ್ದೀನಿ. ನನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ, ನೋಡಿ ಹೇಳಿರ್ತೀನಿ. ಸುಮ್ಮನೆ ಹೊರಟೋದ್ರೆ ಸರಿ. ಏನು ಹಂಗೆ ಜೋರು ಮಾಡ್ತಾ ಇದೆಯಾ? ಮತ್ತೆ ಅವ್ರ ಅಮ್ಮ ಯಾಕೆ ದೆವ್ವಾಗಿ ಬಂದು ನನ್ನ ಕಾಡಬೇಕು? ಅವ್ರದ್ದೇನು ಓದ್ಕೊಂಡು ತಿಂದಿದ್ರೆ, ಅವ್ರಿಗೇನು ಅನ್ಯಾಯ ಮಾಡಿದ್ರೆ ಅವ್ರು ಬರ್ತಾರೆ. ದೆವ್ವಾಗಿ ಯಾರಾದರೂ ಏನಾದರೂ ತಿಂದರೆ ಮಾತ್ರ ಅವ್ರು ದೆವ್ವಾಗಿ ಬರೋದು, ಇಲ್ಲ ಅಂತಂದ್ರೆ ಸುಮ್ಮನೆ ಬರೋದಿಲ್ಲ. ದೆವ್ವಗಳನ್ನು ಇಲ್ಲ ಕಣೆ, ನನಗೆ ಕೊಡಬೇಕು. ನೀವೇನು ಹೇಳಿದ್ರು ಕೊಡೋಕ್ಕಾಗಲ್ಲ. ಸುಮ್ಮನೆ ಹೊರಟೋಗಿ ಇಲ್ಲಿಂದನ. ನನ್ನ ಸಂಬಳ ಇಸ್ಕೊಂಡು ಹೋಗೋಕ್ಕೆ ಬಂದಿರೋದು. ನಾನು ಎಷ್ಟು ಕೇಳಿದ್ರು ಮಾತಾಡಲಿಲ್ವಲ್ಲ ಇವರು. ಅದಕ್ಕೇನೆ ನೀನಿದ್ದ ಇಸ್ತೀನಿ ಮಾಡಿಕಕ್ಕೆ ನಾನು ಮಾಡಿಟ್ಟಿದ್ದೀನಿ. ಕೊಡ್ಲೆ ಅವಳು. ಕೊಡೋಕ್ಕಾಗಲ್ಲ ಅಂದರೆ ಕೊಡೋಕ್ಕಾಗಲ್ಲ. ನೀನು ಹೆಂಗೆ ಹೇಳ್ದೇಳು? ನೀನು ಅವತ್ತು ಆ ಮನೇಲಿದ್ದಾಗ ನಾನು ಒಂದು ಸಾಮಾನು ಕೊಡಲ್ಲ ಕಣೆ ನಿನಗೆ, ಒಂದು ಚಮಚ ಸಮೇತ ಕೊಡಲ್ಲ. ನೀನೆಲ್ಲ ಮಾಡ್ಕಂದೆ. ಬಾ ನೋಡು ನನ್ನ ಮನೇನ, ಇವಾಗ ಬಾ ನೋಡು. ಬೆಳಿಗ್ಗೆನೆ ಕರೆಯೋಣ ಅಂತಿದ್ದೆ ನಿನ್ನ. ಬಂದು ನೋಡು ನನ್ನ ಮನೇನ ಅಂತ. ನೀನು ನನ್ನ ಮುಂದೆ ನೀನೇನೇನು ಏನಕ್ಕೂ ಅಲ್ಲ ಬಿಡು. ಅಯ್ಯೋ, ನಿನ್ನಂಥವಳು ಎಷ್ಟು ಜನ ನೋಡಿಲ್ಲ, ಹೋಗು. ನನ್ನ ಹತ್ರ ಮಾತಾಡಬೇಡ ನೀನು. ಕಿರಮ್ಮ, ಅವಳು ಒಳ್ಳೆಯಳಲ್ಲ, ಸುಮ್ಮನಿರು. ಅವಳು ಒಳ್ಳೆಯವಳಲ್ಲ, ನಾನು ಒಳ್ಳೆಯವಳು. ನಿಮ್ಗೆ ಯಾಕೋ ಜಾಸ್ತಿ ಆಯಿತು. ಒಳ್ಳೆ ಮಾತಲ್ಲಿ ಹೇಳಿದ್ದು ಅರ್ಥ ಆಗ್ತಿಲ್ಲ. ನನ್ನ ಯಾಕೆ ನೀನು ಅಷ್ಟೊಂದು ಪರೀಕ್ಷೆ ಮಾಡ್ತಾ ಇದೆಯಾ? ನಾನು ನೀನು ಎಷ್ಟು ಸಹಿಸ್ಕೊಂಡಿದ್ದೀನಿ, ಎಷ್ಟು ಒಳ್ಳೆಯವಳಾಗಬೇಕು, ಒಳ್ಳೆ ತಂದಿಂದ ಇರಬೇಕು ಅಂತ ಹೇಳಿ ಎಷ್ಟು ಸಹಿಸ್ಕೊಂಡ್ರು ನೀನು ಜಾಸ್ತಿ ಮಾಡ್ತಾ ಇದೆಯಾ ನೋಡು. ನನ್ನ ಸುದ್ದಿಗೆ ಬಂದರೆ ಅಷ್ಟೇನೆ. ಬೆಳಿಗ್ಗೆನೇ ಹೇಳಿದ್ದೀನಿ, ನಮ್ಮ ಮನೆ ಬಂದು ನೋಡಬೇಕು, ಆಡ್ಕೊಂಡಿದ್ದಾರೆಲ್ಲ ಬಂದು ನೋಡ್ಲೇಳು, ಆಡ್ಕೊಂಬರೆಲ್ಲನ ಅಂತ ಹೇಳಿ ಬೆಳಿಗ್ಗೆನೇ ಹೇಳಿದ್ದೀನಿ. ಕರೆದು ತೋರಿಸ್ತಿದ್ದೆ, ಬಾ ನೋಡು. ಚಮಚ ಕೊಡಲ್ಲ ಅಂತ ಕಳಿಸ್ತಲ್ಲೇ, ಬಾರೆ ನಿನಗೆ ಬೇಕಾದ್ರೆ ಒಂದು ತಪ್ಪಲೆನೂ ಕೊಟ್ಟು ಕಳಿಸ್ತೀನಿ ಬಾಯಿಲಿ. ನಿನ್ನ ಕೈಲಿ ಕೊಡೋ ಯೋಗ್ಯತೆ ಇಲ್ಲ, ಬಾ ನಾನೇ ಕೊಟ್ಟು ಕಳಿಸ್ತೀನಿ ನಿನಗೆ.
ಬಿಡು ಪ್ರೀತಿ ಹೋಗ್ಲಿ, ಕೈ ಮಾಡಬೇಡ ಬಿಡು, ದೊಡ್ಡವ್ರವರು. ನೋಡ್ರಿ ಮತ್ತೆ ಹೆಂಗ್ ಮಾತಾಡ್ತಾರೆ ಇವರು. ನಾನು ಎಷ್ಟು ಒಳ್ಳೆಯವಳಾಗಬೇಕು, ಒಳ್ಳೆತನದಿಂದ ಇರಬೇಕು, ಚೆನ್ನಾಗಿರ್ಬೇಕು, ನಮ್ಮವರು ತಮ್ಮವರು ಅಂದಂಗೆಲ್ಲ ಇವ್ರು ಜಾಸ್ತಿ ಆಗ್ತೈತೆ. ಬೆಳಿಗ್ಗೆನೆ ಎಂತ ಮಾತಾಡಿದ್ರೆ ಗೊತ್ತಾ ಇವರು? ನಾನು ಎಷ್ಟು ಅನ್ನಿಸ್ಕೊಂಡಿದ್ದೀನಿ ಇವ್ರ ಹತ್ರ. ಹೆಂಗೆ ಅಂಕ್ಲು ಮಾತಾಡ್ಕೊಂಡು ಹೋಗ್ತಾರೆ ಇವರು. ಎಲ್ಲರನ್ನೂ ತಲೆ ಸವರ್ಕೊಂಡು ದುಡ್ಡು ಮಾಡ್ಕೊಳಕ್ಕೆ ನೋಡ್ತಾರೆ, ಹಂಗೆ ಹಿಂಗೆ ಅಂತ ಹೇಳಿ ಹೆಂಗೆಂಗೋ ಮಾತಾಡ್ತಾರೆ ಗೊತ್ತಾ ಇವರು. ಮಾತಾಡೋದಕ್ಕೂ ಒಂದು ಇತಿ ಮಿತಿ ಇರ್ಬೇಕು, ಹಂಗೆ ಮಾತಾಡಬೇಕು. ಬಾಯಿ ಐತೆ ಅಂತ ಹೇಳಿ ಸುಮ್ಮನೆ ಹೆಂಗೆ ಬೇಕು ಹಂಗೆ ಮಾತಾಡಿದ್ರೆ ಯಾರೂ ಕೇಳಲ್ಲ ಕಣ್ರಿ. ಸುಮ್ಮನೆ ಬಿಟ್ರೆ ಸರಿ. ಏನು ನನಗೆ ಒಯ್ತಾ ಇದೆಯಲ್ಲ ನೀನು? ಯಾಕೆ? ಏನು ತಿಂದಿದ್ದೀನಿ ನಾನು? ಬಾರ್ಸಮ್ಮ ಹೇಳ್ತೀನಿ, 2 ಬಾರ್ಸಿ ಹೇಳ್ತೀನಿ. ಯಾವಾಗಳು ವಿನೋದ ದೆವ್ವ ಆಗಿ ಬಂದಿದ್ದಾಳೆ ಅಂತಂದ್ಲು ಆವಾಗಲೇ ನನಗೆ ಬೇಜಾರಾಯಿತು. ನನ್ನ ಹೆಂಡ್ತಿ ಅಂತವಳಲ್ಲ, ನನ್ನ ವಿನೋದ ಆ ಥರ ಅಲ್ಲ. ನನ್ನ ವಿನೋದ ಹೇಗೆ ಅಂತ ನನಗೆ ಗೊತ್ತೈತೆ. ಮಾವ ಯಾಕೆ ದೆವ್ವಾಗಿ ಬಂದಿದ್ದಾರೆ ಅಂತಂದ್ರೆ ಅವ್ರ ಫೋಟೋ ಇತ್ತು, ಅದನ್ನ ತಗೊಂಡೋಗಿ ಎಲ್ಲ ಎಷ್ಟು ಬಂದಿದ್ದಾಳೆ, ಅದಕ್ಕೆ ದೆವ್ವಾಗಿ ಬಂದಿದ್ದಾರೆ. ಇನ್ನು ಚೆನ್ನಾಗಿ ಕಾಡಬೇಕು. ಇನ್ನು ಹೇಳ್ತೀನಿ ನಮ್ಮ ಅತ್ತೆಗೆ, ಇನ್ನು ಚೆನ್ನಾಗಿ ಹೋಗಿ ಕಾಡತ್ತೆ, ನೀನಂತ ಇಲ್ಲಿಗೆ ಬಿಡಬೇಡ ಅಂತ ಹೇಳ್ತೀನಿ. ಅಷ್ಟೇನೆ. ಹಿಂಗೆ ಹೇಳೋರಿಗೆ ಹಿಂಗೆ ಹೇಳಿದ್ರೆ ಮತ್ತೆ ಸರಿ ಹೋಗೋದು. ಅದು ಫೋಟೋ ಹೊಡೆದಿತ್ತು, ಅದಕ್ಕೆ ಅವಳ ಫೋಟೋ ಯಾಕೆ ಎದ್ದೆದ್ದರೇನೆ ಸುತ್ತಾರ ಫೋಟೋ ನೋಡಬೇಕು ಎದ್ದು ಅಂತ ಹೇಳಿ ಅದಕ್ಕೆ ನಾನು ತಾಣೋ ಬಿಸಾಕ್ ಬಂದಿದ್ದು. ಓಹೋ ಫೋಟೋ ಬಿಸಾಕ್ ಬಂದಿದ್ದಕ್ಕೆ ದೆವ್ವಾಗಿ ಬರ್ತಾಳೆ. ಹ್ಞೂ, ಅದಕ್ಕೆ ಮತ್ತೆ ಬಂದಿರೋದು. ನೀನು ಬಿಸಾಕ್ ಬಂದಲ್ಲ ಅಲ್ಲ. ನೀನು ಆವಾಗಲೇ ನಾನು ಹೇಳ್ದೆ ಬೇಡ ಕಣೆ ಅಂದರೆ ಬೇಡ, ಮನೆಯಾಗ ಸುತ್ತಾರ ಫೋಟೋ ಇಕ್ಕಬಾರ್ದು ಅಂತ. ಅವರೇ ಮತ್ತೆ ನಮಗೆ ದೇವ್ರು ಇದ್ದಂಗೆ. ಅವರೇ ಕಣೆ ದೇವರು, ಅವರೇ ದೇವರು ನಮಗೆ. ಅವಳು ಇನ್ನೊಂದ್ಸತಿ ಏನಾನ ಬರಲಿ ನನ್ನ ಸುದ್ದಿಗೆ, ಅವಳು ಏನಾರ ದೆವ್ವ ಆಗಿ. ಏನಿಲ್ಲ, ಅವಳಿಗೇನೋ ಗ್ರಾಚಾರ. ಅವಳದೇನು ನಾನೇನು ತಿಂದಿಲ್ಲ. ನಾನಿನ್ನೂ ಅವಳ ಮಕ್ಳು ನೋಡ್ಕೊಂಡಿದ್ದೀನಿ, ಎಲ್ಲರನ್ನೂ ನೋಡ್ಕೊಂಡಿದ್ದೀನಿ. ನಾನು ಮದುವೆ ಆಗಲಿಲ್ಲ ಅಂದ್ರೆ ಅವ್ರ ಮಕ್ಳು ನೋಡ್ಕೊಂಬಾರ ಯಾರು ಇರಲಿಲ್ಲ ಅವತ್ತು. ಓಹೋ, ನನಗೆ ದೆವ್ವ ಬಂದು ಕಾಡ ಅಂಥದ್ದೇನಿಲ್ಲ. ಅವಳು ಬರಲಿ, ಅವಳು ಇನ್ಮೇಲಿಂದನ ಯಾವತ್ತನ ನಾನು ಸುದ್ದಿಗೆ. ಇನ್ನೂ ಚೆನ್ನಾಗಿ ಕಾಡಬೇಕು ಮಾವ. ಚೆನ್ನಾಗಿ ಕಾಡಿದ್ರೇನೆ ಗೊತ್ತಾಗೋದು. ನಾನು ಹೇಳ್ದೆ ಕಣಮ್ಮ, ಫೋಟೋನ ಎಷ್ಟು ಬರಬೇಡ ಕಣೆ ಅಂತಂದರೆ ಅವಳ ಫೋಟೋ ಒಂದು ಟ್ರಂಕಲ್ಲಿ ಇತ್ತು. ನಾನು ಇಲ್ಲಿ ಹಾಕೋಣ ಕಣೆ ಸುಗೋಣ ಅಂತ ತಾಂಡು ಹಾಕಿದ್ದೀನಿ. ಅವಳೇ ಕೆಡವಿದ್ಲೋ ಏನೋ ಗೊತ್ತಿಲ್ಲ, ಬಿದ್ದು ಹಳ್ಳು ಹೊಡೆದೋಗಿತ್ತು. ಅದಕ್ಕೆ ಹೊಡೆದಿರೋದು ಬೇಡ, ಇಟ್ಕೊಂಬದು ಬೇಡ ಅಂತ ತಗೊಂಡು ಹಾಕ್ಬಂದು. ನಾನು ಬಿಡು ಕಟ್ಸೋಣ, ಹಳ್ಳು ಕಟ್ಸಿದ್ರೆ ಆಯಿತು ಅಂತಂದರೆ ಬೇಡ ಅಂತೇಳಿ ನೀರಿಲ್ಲಿದ್ದು ಬಾವಿಗೆ ಹತ್ರ ತಗೊಂಡೋಗಿ ಎಲ್ಲಿ ಬಿಸಾಕ್ ಬಂದ್ಲೋ ಏನೋ. ನೀರಿರೋ ಬಾವಿಗೆ ಹಾಕ್ತೆ ಅಂತಾಳೆ. ನೀರಿರೋ ಬಾವಿಗೆ ಹಾಕಿಲ್ಲ, ನೀರಿಲ್ಲದ ಬಾವಿಗೆ ಹಾಕೋಳೆ ತಗೊಂಡೋಗಿ. ಮಾವ ನಮ್ಮ ಅತ್ತೆದೊಂದು ಏನಾದರೂ ಫೋಟೋ ಇದ್ದರೆ ಮಾಡಿಸ್ಕೊಂಬನ್ನಿ, ನಮ್ಮ ಮನೇಲಿ ಹಾಕಮ್ಮನ. ಏನು ಅವ್ರೇನೇನು ಇದ್ದಡ್ಕೇನು ನಮಗೇನೇನು ಇಲ್ಲೋದು ಇದಾಗಲ್ಲ. ಹಿರಿಯರ ಆಶೀರ್ವಾದ ಅಂತ ಹೇಳಿ ಎಲ್ಲನ ಹಿರಿಯರ ಪೂಜೆ ಅಂತಲೇ ಮಾಡ್ತಾರೆ. ಅಂಥದ್ರಲ್ಲಿ ನಾವು ನಮ್ಮ ಅತ್ತೆ ಫೋಟೋ ಇಟ್ಕೊಂಬದ್ರಲ್ಲಿ ಏನು ತಪ್ಪಿಲ್ಲ. ಯಾವುದಾದ್ರೂ ಫೋಟೋ ಇದ್ದರೆ ಫ್ರೇಮ್ ಮಾಡಿಸ್ಕೊಂಬನ್ನಿ ಮಾವ, ಇಕ್ಕಮ್ಮನ. ಅವ್ರು ಇಟ್ಕೊಂಬಲಿಲ್ಲ ಅಂದರೆ ಅಷ್ಟಪ್ಪಯ್ಯ. ಅದಕ್ಕೆ ಮತ್ತೆ ಅವ್ರಿಗೆ ಹಿಂಗೆಲ್ಲ ಆಗ್ತಾ ಇರೋದು. ಇನ್ನು ಚೆನ್ನಾಗಿ ಕಾಡಲಿ ಅವ್ರು ಇಬ್ರಿಗೂ ಚೆನ್ನಾಗಿ ಗೊತ್ತಾಗುತ್ತೆ. ಅವರು ಬೇರೆ ಹೋಗವ್ರೆ, ಎಲ್ಲ ಸರಿಯಾಗಿ ಗೊತ್ತಾಗಲಿ. ಅವರು ಹೋಗಿ ಅಲ್ಲೇ ಸೇರ್ಕೊಂಡವ್ರೆ. ಮತ್ತು ನಮ್ಮ ಅಮ್ಮನ ಫೋಟೋ ಎಷ್ಟು ಚೆನ್ನಾಗಿತ್ತು, ಅದನ್ನು ತಗೊಂಡೋಗಿ ಬಿಸಾಕ್ ಬಂದುಬಿಡ್ತು. ಎಷ್ಟು ಹೇಳಿದ್ರು ಕೇಳಲಿಲ್ಲ. ನಮ್ಮಪ್ಪ ಹೇಳಿದ್ರು ಅವತ್ತು. ಹೆಂಗೆ ಮಾತಾಡ್ತಾರೆ ಕಣ್ರಿ. ಬೆಳಗ್ಗೆ ಹೊರ ಕೂತ್ಕೊಂಡಿದ್ದೀನಿ, ಹೆಂಗೆ ಅಂಕ್ಲು ಮಾತಾಡಿದ್ರು ಗೊತ್ತಾ? ನನಗೆ ತುಂಬ ಬೇಜಾರಾಯಿತು. ಇದೇನಪ್ಪ ಇದು, ನಮ್ಮ ಪಾಡಿಗೆ ನಾವು ಸುಮ್ಮನೆ ಇದ್ರು ಬಿಡಲ್ವಲ್ಲಪ್ಪ, ಹೆಂಗೆ ಮಾತಾಡ್ತಾರೆ ಇವರು ಅನ್ನಂಗೆ ಆಯಿತು ನನಗೆ. ತುಂಬ ಬೇಜಾರಾಗ್ಬಿಡ್ತು. ಏನಪ್ಪ ಇದು ಹಿಂಗೆ ಮಾತಾಡ್ತಾರೆ, ಏನಪ್ಪ ಇದು ಹಿಂಗೆ ಅನ್ನಿಸ್ಕೋಬೇಕು ಈ ಜನಗಳ ಹತ್ರ ನಾವು. ನಮ್ಮನ್ನು ನಮ್ಮ ಹೊಟ್ಟೆ ನಾವು ನೋಡ್ಕೊಂಡ್ರು ಏನಪ್ಪ ಇದು ಹಿಂಗೆ ಜನಗಳ ಹತ್ರ ಅಂತ ಅನ್ನಿಸ್ಬಿಡ್ತು. ಹೆಂಗೆ ಮಾತಾಡ್ತಾರೆ ಗೊತ್ತಾ? ಅಯ್ಯೋ, ಜನ ಎಲ್ಲ ಕೆಲಸ ಆಗೋವರ್ಗೇನೆ, ಎಲ್ಲ ನನ್ನ ಮಕ್ಳು ಬೆಳೆಯೋವರ್ಗೇನೆ, ಹೇಳ್ತಿರು ಬರೋವರ್ಗೇನೆ ಎಲ್ಲ ನನ್ನ ಮಕ್ಳು ಅಂತ ಹೇಳಿ ಹೆಂಗೆ ಮಾತಾಡ್ತಾರೆ ನಿಮ್ಮನ್ನೆಲ್ಲನ. ಯಪ್ಪ, ಏನು ನಾಚಿಕೆ ಮಾನ ಮರ್ಯಾದಿಲ್ಲ ಥರ ಮಾತಾಡ್ತಾರಪ್ಪ ಅವರು. ಹಂಗೆ ಪ್ರೀತಿ, ಅವಳು ತಲೆ ಕೆಡಿಸ್ಕೊಬೇಡ, ನೀನು ಸುಮ್ಮನಿರು. ನಮ್ಮ ಅತ್ತೆ ದೆವ್ವಾಗಿ ಬಂದು ಕಾಡ್ತೈತಂತೆ. ಇನ್ನೂ ಚೆನ್ನಾಗಿ ಕಾಡಬೇಕು. ನಮ್ಮ ಅತ್ತೆ ಫೋಟೋ ತೊಗೊಂಡೋಗಿ ಬಿಸಾಕ್ ಬಂದಿದ್ಲಂತೆ. ಸುತ್ತೋರ್ ಫೋಟೋ ನೋಡಬಾರ್ದು, ಇವಳ್ದು ಯಾಕೆ ನಮ್ಮ ಮನೇಲಿ ಅಂತ ಬಿಸಾಕ್ ಬಂದಿದ್ಲಂತೆ. ಇನ್ನು ಚೆನ್ನಾಗಿ ಕಾಡಿ ಕಾಟ ಕೊಡಬೇಕು. ನಾನು ಎಷ್ಟು ಒಳ್ಳೆ ರೀತಿಯಿಂದ ಚೆನ್ನಾಗಿರಬೇಕು, ನೀವೇ ನೋಡಿದ್ರಲ್ಲ ನಾನು ಎಷ್ಟೆಷ್ಟೋ ಪ್ರಯತ್ನ ಪಟ್ಟೆ ಚೆನ್ನಾಗಿರಬೇಕು ಅಂತೇಳಿ. ಆದರೆ ಇವರಿಗೆ ಅದು ಚೆನ್ನಾಗಿರೋದಂದ್ರೆ ಆ ಪದದ ಅರ್ಥನೇ ಗೊತ್ತಿಲ್ಲ ಅನಿಸುತ್ತೆ. ಅದು ಹೆಂಗೆ ಅಂತಲೂ ಗೊತ್ತಿಲ್ಲ ಅನಿಸುತ್ತೆ ಇವರಿಗೆ. ಚೆನ್ನಾಗಿರೋದಂದ್ರೆ ಹೆಂಗೆ ಅಂತ ಗೊತ್ತಿಲ್ಲ ಅನಿಸುತ್ತೆ. ನೋಡ್ತಾ ಇರಿ, ನಾನು ಆಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.